ನಮಸ್ತೆ ಸ್ನೇಹಿತರೆ, ನಮ್ಮ ಮತ್ತೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಕಾಲ್ ಫಾರ್ ಆಗಿರುವಂತಹ ಟೈಪಿಸ್ಟ್ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ಈ ಟೈಪಿಸ್ಟ್ ಹುದ್ದೆಯಲ್ಲಿ ನಿಮಗೆ ಸಿಗುತ್ತೆ ವೇತನ 67,600 ಮತ್ತು ಇತರ ಭತ್ಯೆಗಳು ಅಂದರೆ ಬೇರೆ ಸೌಲಭ್ಯಗಳು ಕೂಡ ನಿಮಗೆ ಇದರೊಟ್ಟಿಗೆ ಸಿಗುತ್ತೆ. ಸೊ ಹುದ್ದೆ ಹೆಸರು ಇದು ಟೈಪಿಸ್ಟ್ ಹುದ್ದೆ. ಸೊ ಇದಕ್ಕೆ ನಿಮಗೆ ಶೈಕ್ಷಣಿಕ ಅರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ 12ನೇ ತರಗತಿ ಪಾಸಾಗಿರಬೇಕು ಮತ್ತು ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್, ಆದ್ದರಿಂದ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ ಆಕರ್ಷಕ ವೇತನ ಕೂಡ ಸಿಗುತ್ತೆ, ಅಂದರೆ ನಿಮಗೆ ಸಿಗುತ್ತೆ 67,600 ಮತ್ತು ಇತರ ಭತ್ಯೆಗಳು. ಸೊ ತುಂಬ ಒಳ್ಳೆಯ ಗೋಲ್ಡನ್ ಅಪರ್ಚುನಿಟಿ ಇದಾಗಿದೆ. ಸೊ ಈ ಅವಕಾಶನ ನೀವು ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಈ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ನೀವು ಮೀಟ್ ಆಗ್ತಿದ್ರೆ, ಅಂದರೆ ನೀವು 12th ಪಾಸ್ ಆಗಿದ್ದರೆ ಈ ಗೌರ್ಮೆಂಟ್ ಜಾಬ್ ಏನಿದೆ ಟೈಪಿಸ್ಟ್ ಹುದ್ದೆಗೆ ಅಪ್ಲೈ ಮಾಡೋದನ್ನು ಮರಿಬೇಡಿ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಕಂಪ್ಲೀಟ್ ಡೀಟೇಲ್ಸ್, ಅಂದರೆ ಇದರ ಕ್ವಾಲಿಫಿಕೇಷನ್, ಎಕ್ಸಾಮ್ ಫೀಸ್ ಹೇಗೆ ಮತ್ತು ಅಪ್ಲೈ ಮಾಡುವ ವಿಧಾನಗಳು ಹೇಗೆ, ಇದರೆಲ್ಲದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲನ್ನು ಕೊಡಲಿಕ್ಕಿದ್ದೇನೆ. ಇದೊಂದು ನೇರ ನೇಮಕಾತಿ ಆದ್ದರಿಂದ ಜಾಬ್ ಸಿಗುವಂತಹ ಗ್ಯಾರಂಟಿ ತುಂಬಾ ಇರುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು ನಾನಿದ್ದೇನೆ ಚಿಕ್ಕಮಗಳೂರು ಜಿಲ್ಲಾ ಕೋರ್ಟ್ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಸೊ ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ ಯಾವ ಪೋಸ್ಟ್ ನೇಮ್ ಏನಂತ ಹೇಳಿದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಷನ್ ಫಾರ್ ದ ಪೋಸ್ಟ್ ಆಫ್ ಟೈಪಿಸ್ಟ್ ಅಂತ. ಲಾಸ್ಟ್ ಡೇಟ್ 28/7/2026 ಆಗಿದೆ. ಈ ಪೋಸ್ಟಿಗೆ ಅಪ್ಲೈ ಮಾಡಲಿಕ್ಕೆ ನೀವು ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಏನಿದೆ ಅದಕ್ಕೆ ಕ್ಲಿಕ್ ಮಾಡಿದರೆ ಆಯಿತು. ಸೊ ಇದನ್ನು ನಾವು ಮತ್ತೆ ಡಿಸ್ಕಸ್ ಮಾಡ್ತೇವೆ. ಸೊ ಮೊದಲಿಗೆ ನಾವು ಇದರ ನೋಟಿಫಿಕೇಷನನ್ನು ನೋಡೋಣ. ಇದಕ್ಕೆ ನೋಟಿಫಿಕೇಷನಿಗೆ ನೀವು ನೋಡಬೇಕಾದ್ರೆ ಇಲ್ಲಿ ಫೈಲ್ ವ್ಯೂ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಸೊ ನಾವು ಅದನ್ನು ಕ್ಲಿಕ್ ಮಾಡುವ. ನೋಟಿಫಿಕೇಷನ್ ನೋಡ್ಬೋದು, ಇಲ್ಲಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡ್ಬೋದು. ಸೊ ನಾನು ನಿಮಗೆ ಇದರಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್ ಅದರ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ಬನ್ನಿ ಸ್ನೇಹಿತರೆ, ಇದರ ನೋಟಿಫಿಕೇಷನನ್ನು ನೋಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/7/2026 ಆಗಿದೆ. ಸೊ ಚಿಕ್ಕಮಗಳೂರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಘಟಕ ವಿವಿಧ ನ್ಯಾಯಾಲಯಗಳಲ್ಲಿ ಕೆಳಗೆ ವಿವರಿಸಿರುವಂತೆ ಖಾಲಿ ಇರುವ ಬೆರಳಚ್ಚುಗಾರರ ಅಂದರೆ ಟೈಪಿಸ್ಟ್ ಹುದ್ದೆಗಳಿಗೆ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದರೆ ನೀವು ಆನ್ಲೈನ್ ಮೂಲಕನೇ ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಅರ್ಜಿಗಳನ್ನು ನೀವು ಈ ವೆಬ್ಸೈಟ್, ನಾನೇನು ವೆಬ್ಸೈಟ್ ಈಗ ತೋರಿಸಿದೆ ಆ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅದನ್ನು ಅಪ್ಲೈ ಮಾಡಬೇಕು. ನಾವು ಈ ವಿಡಿಯೋದ ಎಂಡ್ನಲ್ಲಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸಿಕೊಡ್ಲಿಕ್ಕಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಕಂಪ್ಲೀಟ್ ಎಂಡ್ ತನಕ ನೋಡಿ. ಸೊ ಸ್ಟಾರ್ಟಿಂಗ್ ಡೇಟ್ 29/6 ಮತ್ತು ಎಂಡ್ ಡೇಟ್, ಲಾಸ್ಟ್ ಡೇಟ್ ಅಥವಾ ಕೊನೆಯ ದಿನಾಂಕ 28/7/2026 ಆಗಿದೆ. ಸೊ ಯಾವ ಪೋಸ್ಟ್ ನೇಮ್ ಹೆಸರು ಏನಂತ ಹೇಳಿದ್ರೆ ಬೆರಳಚ್ಚುಗಾರ, ಮತ್ತು ಅದರಲ್ಲಿ ನಿಮಗೆ 6 ಪೊಸಿಷನ್ ಇರುತ್ತೆ. ಸೊ ಇಲ್ಲಿ ವೇತನ ಶ್ರೇಣಿ ನೋಡ್ಬೋದು, 34,100ರಿಂದ ನಿಮಗೆ 67,600ರವರೆಗೆ ನಿಮಗೆ ವೇತನ ಸಿಗುತ್ತೆ. ಮತ್ತು ಇತರ ಭತ್ಯೆಗಳು, ಬೇರೆ ಏನು ಸೌಲಭ್ಯ ಗೌರ್ಮೆಂಟಿಂದ ಸಿಗುತ್ತೆ ಅದು ಕೂಡ ನಿಮಗೆ ಸಿಗುತ್ತೆ. ಸೊ ಇದೊಂದು ಒಳ್ಳೆಯ ಆಪರ್ಚುನಿಟಿ. ಹುದ್ದೆಯ ವರ್ಗೀಕರಣದ ಟೇಬಲ್ ಇಲ್ಲಿ ನೋಡ್ಬೋದು, ಯಾವ ಕಾಸ್ಟ್ಗಳಿಗೆ ಹೇಗೆ ಡಿವೈಡ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಇರುವಂತಹ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿದರೆ, ನೀವು ದ್ವಿತೀಯ PUC ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ನೀವು ಇದಕ್ಕೆ ಸೆಕೆಂಡ್ PUC ಪಾಸ್ ಆಗಿರಬೇಕು. ಹಾಗೆಯೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆ, ಅಂದರೆ ಟೈಪಿಂಗಲ್ಲಿ ಸೀನಿಯರ್ ಗ್ರೇಡ್ ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ನೀವು ಇದನ್ನು ಪಡೆದುಕೊಂಡಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನೀವು PUC ಪಾಸಾಗಿದ್ದರೆ ಮತ್ತು ನಿಮ್ಮ ಹತ್ರ ಸೀನಿಯರ್ ಗ್ರೇಡ್ ಟೈಪಿಂಗ್ ಇದ್ದರೆ ನೀವು ಇದಕ್ಕೆ ತಪ್ಪದೆ ಅಪ್ಲೈ ಮಾಡಿ. ಸೊ ಏಜ್ ನೋಡೋದು ಅಂತ ಹೇಳಿದರೆ ಕನಿಷ್ಠ ನಿಮಗೆ 18 ವರ್ಷ ಆಗಿರಬೇಕು. ಹಾಗೆ ಗರಿಷ್ಠ ವಯೋಮಿತಿ ಇಲ್ಲಿ ನೋಡ್ಬೋದು, ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿ ಅವರಿಗೆ 35 ಇಯರ್ಸ್ ಮತ್ತು 2A 2B ಅವರಿಗೆ 38 ಇಯರ್ಸ್ ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ 40 ಇಯರ್ಸ್. ಹಾಗೆ ಗೌರ್ಮೆಂಟಲ್ಲಿ ನಿಗದಿಪಡಿಸಿದಂತಹ ಏಜ್ ರಿಲ್ಯಾಕ್ಸೇಷನ್ ಇದಕ್ಕೆ ಅಪ್ಲೈ ಆಗುತ್ತೆ. ಸೊ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಪಾವತಿಸಬೇಕಾದ ನಿಗದಿ ಶುಲ್ಕ. ಸೊ ನೀವು ಶುಲ್ಕ ಎಷ್ಟು ಪಾವತಿಸಬೇಕು ಅಂತ ಹೇಳಿದ್ರೆ, ಜನರಲ್ ಕ್ಯಾಟಗರಿಯವರು 300 ರೂಪಾಯಿ ಅನ್ನು ಕೊಡಬೇಕಾಗುತ್ತೆ ಮತ್ತು 2A 2B ಅವರು 150 ರೂಪಾಯಿನ ಕೊಡಬೇಕಾಗ್ತದೆ. ಹಾಗೆಯೇ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಅಂಗವಿಕಲರಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರುವುದಿಲ್ಲ. ಸೊ ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಿಗದಿತ ಶುಲ್ಕವನ್ನು ನೀವು
ಈ ವೆಬ್ಸೈಟ್ ಏನು ಕೊಟ್ಟಿದ್ದಾರೆ ಅಲ್ಲೇ ನೀವು ಇದನ್ನು ನಿಗದಿತ ಶುಲ್ಕವನ್ನು ಕೊಡಬೇಕಾಗುತ್ತೆ. ಸೊ ಅದನ್ನು ನೀವು ಆನ್ಲೈನ್ ಮೂಲಕನೇ ಪೇಮೆಂಟ್ ಮಾಡಬೇಕು. ಸೊ ಆನ್ಲೈನ್ ಮೂಲಕ ಇರ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐ ಅಂತ ಹೇಳಿದ್ರೆ ನಮ್ಮ ಗೂಗಲ್ ಪೇ, ಫೋನ್ಪೇ ಏನಿದೆ ಅದರ ಮೂಲಕ ಕೂಡ ನೀವು ಪಾವತಿಸಬಹುದು. ಇದರ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲಿ ನೀವು ಹಣವನ್ನು ಕಳಿಸಿದರೆ, ಅಂದರೆ ನಗದು ಇರ್ಬೋದು, ಕ್ಯಾಶ್ ಕೊಡ್ಬೋದು, ಚಲನ್, ಡಿಮಾಂಡ್ ಡ್ರಾಫ್ಟ್ ಇರ್ಬೋದು ಅಥವಾ ಪೋಸ್ಟ್ ಆರ್ಡರ್ ಏನಾದರೂ ಕಳಿಸಿದರೆ ಅದನ್ನು ಅವರು ಸ್ವೀಕರಿಸುವುದಿಲ್ಲ. ಸೊ ಆದ್ದರಿಂದ ಇನ್ನೊಂದು ಏನಂತ ಹೇಳಿದ್ರೆ, ಶುಲ್ಕ ನೀವು ಪಾವತಿಸಿದ ನಂತರ ಅದನ್ನು ಮರುಪಾವತಿ ಅವರು ಮಾಡೋದಿಲ್ಲ, ರಿಫಂಡ್ ಮಾಡೋದಿಲ್ಲ. ಆದ್ದರಿಂದ ಇಡೀ ನೀವು ಅಪ್ಲಿಕೇಶನನ್ನು ಕರೆಕ್ಟ್ ನೋಡಿ ಖಾತ್ರಿಪಡಿಸಿಕೊಂಡ ನಂತರನೇ ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, ಸೊ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ಹೇಳಿದರೆ, ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಕಾಲ ಉಕ್ತ ಲೇಖನ ಕೊಡುವ ವಿಷಯ, ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಅಂದರೆ ನೀವು ಸೆಕೆಂಡ್ ಪಿ ಯು ಸಿ ಅವರಾಗಿದ್ದರೆ ನಿಮ್ಮ ಸೆಕೆಂಡ್ ಪಿ ಯು ಸಿಯಲ್ಲಿ ನೀವು ಗಳಿಸಿರುವಂತಹ ಅಂಕಗಳು ಪ್ಲಸ್, ಅದ ನಂತರ ನಿಮಗೆ ಸ್ಕಿಲ್ ಟೆಸ್ಟ್ ಅಂದರೆ ಟೈಪಿಂಗ್ ಟೆಸ್ಟ್ ಕೊಡ್ತಾರೆ. 15 ನಿಮಿಷದ ಟೈಪಿಂಗ್ ಟೆಸ್ಟ್ ಇರುತ್ತೆ, ಅದರ ಅಂಕ. ಆನಂತರ ಸಂದರ್ಶನದಲ್ಲಿ ಇಂಟರ್ವ್ಯೂಯಲ್ಲಿ ಗಳಿಸಿರುವಂತಹ ಅಂಕ, ಇದರ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಅರ್ಹತಾ ಪರೀಕ್ಷೆ ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು ಅದರಲ್ಲಿ ತೇರ್ಗಡೆಯಾಗಲು ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕು ಮತ್ತು ಸಂದರ್ಶನವು 5 ಅಂಕಗಳನ್ನು ಒಳಗೊಂಡಿರುತ್ತೆ. ಸೊ ನಿಮಗೆ ಕ್ವಾಲಿಫೈ ಆಗಲಿಕ್ಕೆ 100 ಮಾರ್ಕ್ಸ್ ನೀವು ತೊಗೊಳ್ಬೇಕು. ಬಟ್ ಅದರಲ್ಲಿ ನೀವು ಕನಿಷ್ಠ ನೀವು 50 ಅಂಕಗಳನ್ನು ತಗೊಂಡ್ರೆ ನೀವು ಇದಕ್ಕೆ ಸೆಲೆಕ್ಟ್ ಆಗ್ತೀರಿ ಮತ್ತು ನಿಮ್ಮ ಇಂಟರ್ವ್ಯೂ 5 ಅಂಕಗಳನ್ನು ಹೊಂದಿರುತ್ತೆ. ಸೊ ಸ್ನೇಹಿತರೆ, ಈ ರೀತಿಯಲ್ಲಿ ನಿಮ್ಮನ್ನು ನೀವು ಅಪ್ಲೈ ಮಾಡಿದರೆ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ. ಹಾಗಾದರೆ ನಮ್ಮ ಮುಂದಿನ ಕ್ವಶನ್, ನಾವು ಹಾಗಾದರೆ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು? ಸೊ ಬನ್ನಿ, ಇದನ್ನು ಅಪ್ಲೈ ಮಾಡುವ ರೀತಿ, ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನಾವು ನೋಡೋಣ. ಸ್ನೇಹಿತರೆ, ಇದಕ್ಕೆ ಅಪ್ಲೈ ಮಾಡುವಂಥ ವಿಧಾನ ತುಂಬಾ ಸಿಂಪಲ್. ಯಾಕಂತೇಳಿದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ, ನೀವು ಅದನ್ನು ಕ್ಲಿಕ್ ಮಾಡಬೇಕು. ನಾವು ಪೋಸ್ಟ್ ಆಫ್ ದಿ ಟೈಪಿಸ್ಟ್ ಈ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೇವೆ. ಸೊ ನಾವು ಆಲ್ರೆಡಿ ನೋಟಿಫಿಕೇಷನ್ ನೋಡಿದ್ದೆವು, ಈಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡ್ತಿದ್ದೇವೆ. ಸೊ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಟೈಪಿಸ್ಟ್. ಸೊ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ 28/7/2026. ಏಜ್ ಲಿಮಿಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಕ್ವಾಲಿಫಿಕೇಷನ್ ಏನಿರಬೇಕು ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆನಂತರ ಅಪ್ಲೈ ಮಾಡುವ ಮುಂಚೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಸೈಜ್ ಹೇಗಿರಬೇಕು ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಪ್ಲೈ ಮಾಡುವಾಗ ನಿಮಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು, ಎಲ್ಲ ಮಾರ್ಕ್ಸ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್, ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಇದೆಲ್ಲ ನೀವು ಇಲ್ಲಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಆನಂತರ ಫೀಸ್ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಫೀಸ್ ಪೇ ಮಾಡಬೇಕಾದ್ರೆ ಮೇಕ್ ಅ ಪೇಮೆಂಟ್ ಅಂತ ಕೊಟ್ಟು ಫೀಸ್ ಪೇ ಮಾಡ್ಬೋದು. ಅದನ್ನು ನಾವು ನಂತರ ನೋಡೋಣ. ಸೊ ಫಸ್ಟ್ ನಾವು ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೀವು ಇದನ್ನು ಓದ್ಕೊಳ್ಬೋದು. ಸೊ ಇಲ್ಲಿ ನೋಡಿದ್ರೆ ಅಪ್ಲಿಕೆಂಟ್ ಶಾಲ್ ರೀಡ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ. ಮತ್ತು ಅಪ್ಲಿಕೆಂಟ್ ಶಾಲ್ ಕಂಪಲ್ಸರಿ ಪ್ರೊವೈಡ್ ಮೊಬೈಲ್ ನಂಬರ್ ಆ್ಯಂಡ್ ವ್ಯಾಲಿಡ್ ಇಮೇಲ್ ಐ ಡಿ. ನೀವು ವ್ಯಾಲಿಡ್ ಇಮೇಲ್ ಐ ಡಿ ಕೊಡಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಕೊಡಬೇಕು. ಆನಂತರ ಯಾಕಂತೇಳಿದ್ರೆ ನಿಮಗೆ ಅಪ್ಲೈ ಮಾಡಿದ ನಂತರ ನಿಮಗೆ ರಿಸಿಪ್ಟನ್ನು ಈ ಇಮೇಲ್ ಐ ಡಿ ಅಥವಾ SMS ಮೂಲಕ ಕಳಿಸ್ತಾರೆ. ಅಪ್ಲಿಕೆಂಟ್ ಶಾಲ್ ಪಾಸ್ ಸೆಕೆಂಡ್ PUC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್, ಸೀನಿಯರ್ ಟೈಪಿಂಗ್ ಎಕ್ಸಾಮಿನೇಷನ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ನಿಮ್ಮ ಸೆಕೆಂಡ್ PUCಯನ್ನು ಮತ್ತು ಅಥವಾ ಅದರ ಈಕ್ವಲೆಂಟ್ ಎಕ್ಸಾಮಿನೇಷನ್ ಅಥವಾ ಸೀನಿಯರ್ ಟೈಪಿಂಗ್ ಎಕ್ಸಾಮಿನೇಷನನ್ನು ನೀವು ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ನೀವು ಪಾಸಾಗಿರಬೇಕು. ಸೊ ಇದು ನಿಮ್ಮ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಹೇಗಿರಬೇಕು ಅಂತ ಹೇಳಿದರೆ, ಸೊ ಪ್ರಿಂಟ್ಔಟ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟೆಡ್ ಆ್ಯಂಡ್ SBI payment e-receipt shall be taken and they shall be preserved till completion of the recruitment process. ಅಂದರೆ ನೀವು ಅಪ್ಲಿಕೇಶನನ್ನು ಅಪ್ಲೈ ಮಾಡಿದ ನಂತರ ಅದರ ಒಂದು ಪ್ರಿಂಟೌಟನ್ನು ತೆಗೊಂಡಿರಬೇಕು. ಹಾಗೆ ಪೇಮೆಂಟ್ ಆದ ನಂತರ ಅದರ ರಿಸಿಪ್ಟನ್ನು ಕೂಡ ನೀವು ಅದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು. ಯಾಕಂದರೆ ನೀವು ಮುಂದಿನ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಅದು ಅಗತ್ಯ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ 28/7/2026. Okay, so intimation will be sent to eligible candidates through SMS or email provided. The list of eligible candidates for the skill test and Viva voice will be notified in the notice board and in the website. ಸೊ ಇದೇನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮದು ಫಸ್ಟ್ ಅಂಕದ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಸ್ಕಿಲ್ ಟೆಸ್ಟಿಗೆ ನಿಮಗೆ ನಿಮ್ಮ SMS ಅಥವಾ ಇಮೇಲ್ ಮೂಲಕ ನಿಮಗೆ ಮೆಸೇಜನ್ನು ಕಳಿಸ್ತಾರೆ, ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಂತ. ದ ಕ್ಯಾಂಡಿಡೇಟ್ಸ್ ಕಾಲ್ಡ್ ಫಾರ್ ಸ್ಕಿಲ್ ಟೆಸ್ಟ್ ವಿಲ್ ಹ್ಯಾವ್ ಟು ಅಪಿಯರ್ ಫಾರ್ ದ ಸೇಮ್ ಅಟ್ ದೇರ್ ಓನ್ ಕಾಸ್ಟ್. ಸೊ ನಿಮಗೆ ಯಾವುದೇ TADA ಕೊಡೋದಿಲ್ಲ. ನೀವು ಸ್ಕಿಲ್ ಟೆಸ್ಟಿಗೆ ಅಪ್ಲೈ ಹೋಗುವಾಗ ಸೊ ನೀವು ನಿಮ್ಮದೇ ಖರ್ಚಲ್ಲಿ ಹೋಗಿ ಬರಬೇಕಾಗುತ್ತೆ.
The candidate shall obtain the prescribed forms below mentioned certificate before and last date of submitting online application form from the concerned competent authorities, and shall produce all the original document at the time of verification during the skill test and viva voice. The certificates obtained after the last date fixed for submitting all applications will not be considered. ಸೊ ಏನಂತ ಹೇಳಿದ್ರೆ, ಯಾವಾಗ ನೀವು ಸ್ಕಿಲ್ ಟೆಸ್ಟಿಗೆ ಹೋಗ್ತೀರಿ ಆವಾಗ ಇದರೆಲ್ಲದರ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಕನ್ನಡ ಆ್ಯಂಡ್ ಇಂಗ್ಲೀಷ್ ಟೈಪ್ ರೈಟಿಂಗ್ ಸೀನಿಯರ್ ಗ್ರೇಡ್ ಮಾರ್ಕ್ಸ್ ಕಾರ್ಡ್ ನೀವು ಕೊಡಬೇಕು. ಹಾಗೆ PUC SSLC ಮಾರ್ಕ್ಸ್ ಕಾರ್ಡ್, ಪ್ರಿಂಟ್ಔಟ್ ಆಫ್ ದ ಅಪ್ಲಿಕೇಶನ್, ಅದನ್ನೇ ಮೊದಲೇ ಹೇಳಿದೆ, ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಅದರ ಪ್ರಿಂಟ್ಔಟನ್ನು ತೆಗೆದುಕೊಂಡಿರಬೇಕು. ಸೊ ನೀವು ಇದೆಲ್ಲ ಸರ್ಟಿಫಿಕೇಟನ್ನು ಯಾವಾಗ ಸ್ಕಿಲ್ ಟೆಸ್ಟಿಗೆ ಹೋಗ್ತೀರಿ ಆವಾಗ ತಗೊಂಡುಕೊಂಡು ಹೋಗಬೇಕಾಗುತ್ತೆ. ಓಕೆ, ಸೊ ಇದೆಲ್ಲ ನೀವು ಓದ್ಕೊಳ್ಳಿ. ಅನಂತರ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟ್ ನಿಮ್ಮ ಹೆಸರು ಬರೀಬೇಕು, ನೇಮ್ ಆಫ್ ದ ಅಪ್ಲಿಕೆಂಟ್ಸ್, ಆನಂತರ ನಿಮ್ಮ ತಾಯಿ ಹೆಸರು, ನಿಮ್ಮ ಜೆಂಡರ್ ಮೇಲ್ ಅಥವಾ ಫೀಮೇಲ್, ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ಮೆನ್ಷನ್ ಮಾಡಬೇಕು. ಆನಂತರ ನೀವು ಯಾವ ಕ್ಯಾಟಗರಿಗೆ ಕ್ಲೇಮ್ ಮಾಡ್ತಿದ್ದೀರಿ, SC ST ಅಂತ, ಸೊ ಅದರದ್ದು ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಮತ್ತು ಯಾವ ಡೇಟಿಗೆ ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆಯೇ ಯಾವ ರಿಸರ್ವೇಷನಿಗೆ ನೀವು ಕೋರ್ತೀರಿ ಅದರ ಸರ್ಟಿಫಿಕೇಟ್ ಮತ್ತು ಅದರ ಡೇಟ್, ಹಾಗೆ ನೀವು ಯಾವ ಕೋಟಾದಲ್ಲಿ ರಿಸರ್ವೇಷನ್ ಕೇಳ್ತೀರಿ ಅದರ ಡೇಟನ್ನು ಇಲ್ಲಿ ಬರೀಬೇಕು. ಅನಂತರ ನಿಮ್ಮ ಮೆರಿಟಲ್ ಸ್ಟೇಟಸ್ ಅಂದರೆ ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತೇಳಿ ಬರೀರಿ. ಅನಂತರ ಸಿಟಿಸನ್ಶಿಪ್, ನೀವು ಇಂಡಿಯನ್ ಆಗಿರಲೇಬೇಕು. ಆನಂತರ ಬರುತ್ತೆ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಸನ್ನು ಇಲ್ಲಿ ಮೆನ್ಷನ್ ಮಾಡಿ, ಅಂದರೆ ಏರಿಯಾ ಇರ್ಬೋದು, ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕು ಅದನ್ನು ಬರೀರಿ. ಹಾಗೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬಗ್ಗೆ ಡೀಟೇಲ್ಸ್ ಕೂಡ ಇಲ್ಲಿ ಕೊಡಬೇಕು. ಇಲ್ಲಿ ನೆಕ್ಸ್ಟ್ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಲ್ಯಾಂಡ್ಲೈನ್ ನಂಬರ್, ಅನಂತರ ನಿಮ್ಮ ಇಮೇಲ್ ID, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅನಂತರ ವೆದರ್ ಅಪ್ಲಿಕೆಂಟ್ ಈಸ್ ಸರ್ವಿಂಗ್ ಸ್ಟೇಟ್ ಆಫ್ ಗೌರ್ಮೆಂಟ್ ಆರ್ ಅಂಡರ್ಟೇಕಿಂಗ್, ಅಂದರೆ ನೀವು ಯಾವುದೇ ಸ್ಟೇಟ್ ಆಫ್ ಗೌರ್ಮೆಂಟಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿದ್ರಾ, ಎಸ್ ಆದರೆ ಎಸ್ ಅಂತ ಕೊಡಿ. ಇದರೇನು ಡಿಪಾರ್ಟ್ಮೆಂಟ್ ಎಂಕ್ವೈರಿ ಪೆಂಡಿಂಗ್, ನಿಮ್ಮ ಮೇಲೆ ಯಾವುದೇ ಡಿಪಾರ್ಟ್ಮೆಂಟ್ ಎಂಕ್ವೈರಿ ನಡೀತಾ ಇದ್ದರೆ ಎಸ್ ಅಂತ ಹಾಕಿ, ಅಥವಾ ಎಸ್ ಅಂತ ಕೊಟ್ಟರೆ ನೀವು ಯಾಕೆ ಅಂಥೇಳಿ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅನಂತರ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಕೇಸಸ್ ನಡೀತಿದ್ರೆ ಎಸ್ ಅಂತ ಕೊಡಿ, ಅದಕ್ಕೆ ಡೀಟೇಲ್ಸ್ ಕೊಡಿ. ಇಷ್ಟೆಲ್ಲ ಆದ ನಂತರ ನೀವು ಇಲ್ಲಿ ಐ ಡೂ ಹಿಯರ್ ಬೈ ಅಂತ ಕೊಟ್ಟು ಪ್ರಿವ್ಯೂ ಅಂತ ಕೊಡಿ. ಸೊ ಒಮ್ಮೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಅದನ್ನು ಪ್ರಿಂಟ್ ತೊಗೊಳ್ಳಿಕ್ಕೆ ನೀವೇನು ಮಾಡಬೇಕಂತ ಹೇಳಿದ್ರೆ, ಕೆಳಗಡೆ ಅಲ್ಲಿ ರೀಪ್ರಿಂಟ್ ಅಂತಿರುತ್ತೆ, ಇಲ್ಲಿ ನೋಡಿ ರೀಪ್ರಿಂಟ್ ಅಪ್ಲಿಕೇಶನ್ ಅಂತ ಕೊಟ್ಟರೆ ಆಯಿತು. ಸೊ ಪೇಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಮೇಕ್ ಎ ಪೇಮೆಂಟ್ ಅಂತ ಕೊಡಿ. ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಹಾಕಿ, ಅನಂತರ ಇಲ್ಲಿ ಯಾವುದು ಟೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಟೈಪ್ ಮಾಡಿ ಗೋ ಅಂತ ಕೊಟ್ಟರೆ ನಿಮಗೆ SBIಯಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಪೇಮೆಂಟ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ UPI ಕೂಡ ಮಾಡ್ಬೋದು. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಲ್ಫರ್ ಆಗಿರುವಂಥ ಟೈಪಿಸ್ಟ್ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ ನೀವು ಇಂಟ್ರೆಸ್ಟೆಡ್ ಇದ್ದರೆ ಇದಕ್ಕೆ ತಪ್ಪದೇ ಅಪ್ಲೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಇದಕ್ಕೆ ಸೂಟೇಬಲ್ ಅಂತ ಅನಿಸಿದರೆ ಅವರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದಗಳು.